ಅಯ್ಯ ನಡಿ ನಡಿ. ಅತ್ತೆ ನಾವ್ ಹೋಗ್ಲಿರಿ ಹಂಗಾದ್ರೆ? ಆತವ ಹೋಗ್ರಿ. ಹೋಗಿ ಅವು ಆ ಕಡೆಗೆ ಇಟ್ಟಿರೋ ಬಿಂದಿಗೆ ಊಟದ ಬುಟ್ಟಿ ಎಲ್ಲಾನು ಅದೀಗ ಇನ್ನೊಂದು ಹೊಸದ್ ಗುಡಿಸ್ಲು ಮಾಡೀವಿ ನೋಡಿ. ಅಲ್ಲಿಗೆ ತಗೊಂಡ್ ಬಂದು ತಂದಿಡ್ರಿ, ನಾವು ಬರ್ತೀವಿ. ಇನ್ನೇನು ಅದು 2 ಸಾಲಿದ, ಇದನ್ನ ಮುಗಿಸ್ಕೊಂಡು ಬರ್ತೀವವ. ಇಲ್ಲ ಉಳಿದ್ರೆ ಮತ್ತೆ ಊಟ ಅದು ಮಾಡಿ ಮತ್ತೆ ಬಂದು ಹಾಕ್ತೀವಿ ಅನ್ನೋದೇನು ಗ್ಯಾರಂಟಿ ಇರಲ್ಲ. ಇದೆ ಹುಡುಗರು ಕರ್ಕೊಂಡು ಹೋಗಿ ತಟ್ಟೆ ಮಾಡಕ್ರೆ ಎಲ್ಲ ತಯಾರಿ ಮಾಡ್ಕೊ ಹೋಗ್ರಿ, ಬರ್ತೀವಿ ನಾವು. ಆಯ್ತು ತಗೊಳ್ರಿ. ನೀರು ಹಾಕ್ತಾವ್ರಿ? ಒಂದ ಬಿಂದಿಗೆ ಐತದೆ. ಒಂದ ಬಿಂದಿಗೆ ಎತ್ಲಾಕ್ ಸಲ್ತೈತೆ, ಭಾಳ ಮಂದಿ ಇದೀವಿ. ಮತ್ತೆ ತಟ್ಟೆ ತೊಳೆಯಕ್ಕೆ ಕುಡಿಯಕ್ಕೆ ಆಗೋದಿಲ್ಲ ಅವು. ಅದು ಎಲ್ಲ ಅರ್ಧ ಇದ್ದಂಗೆ ಐತೆ. ಮತ್ತು ಮುಂಜಾನೆಯಿಂದ ಕುಡ್ದೆಲ್ಲ ಖಾಲಿ ಆಗೈತೆ. ರಾಜುಗೆ ಚಂದ್ರವರ್ ಬೋರ್ ಚಾಲು ಮಾಡಿರ್ತಾರೆ ಇಷ್ಟೊತ್ನಾಗ, ಹೋಗಿ ಒಂದು ಬಿಂದಿಗೆ ತುಂಬ್ಕೊಂಡು ಬಾ ಅಂತೇಳಿ. ಆಯ್ತು ತಗೊಳ್ರಿ, ಹೇಳ್ತೀನಿ. ಆಯ್ತ್ರಿ, ಬರ್ಲ ನಾವು? ಹೋಗ್ರಿ. ಆರ್ತಿ ನಡಿ ಹೋಗೋಣ. ಅಯ್ಯ ಲಕ್ಷ ನಡಿ ನಡಿ. ಹೈ ಬಾ ಬರ ಈ 1-2 ಸಾಲು ಮುಡಿಸಿ ಊಟ ಮಾಡಕ್ಕೆ ಹೋದ್ರೆ ಆಕೈತೆ. ಇಷ್ಟೊತ್ನಾಗ ಊಟ ಮಾಡಿ ಮಕ್ಕೋತಿದ್ದೇನೋ ನೀನು. ನಮ್ಮ ದಾರಿಕಾದೆ ಇವತ್ತು ಊಟ ಮಾಡೋದು ಲೇಟ್ ಆಯ್ತು ನೋಡಿ ನಿಂದು. ಇರ್ಲಿ ನಡಿಯವ ಮಗಳ, ಕೆಲಸ ಇದ್ರೆ ಮತ್ತು ಊಟನೂ ಲೇಟ್ ಆಕೈತೆ, ಎಲ್ಲನೂ ಲೇಟ್ ಆಕೈತೆ. ಮೊದಲು ಕೆಲಸ ಆಗ್ಬೇಕು, ಆಮ್ಯಾಗ ನೆಮ್ಮದಿಯಿಂದ ಕುಂತು ಊಟ ಮಾಡ್ಬೋದು. ಅದು ಕರೆನ ಬಿಡು. ಹೊಲಕ್ಕೆ ಬಂದ್ರೆ ಮತ್ತೆ ಕೆಲಸ ಆಗೋ ಮಟ್ಟ ಊಟ ಮಾಡೋದಿಲ್ಲ ನಾನು. ನಮ್ಗೆ ನಡಿತೈತೆ, ವಯಸ್ಸಾದವ್ರಿಗೆ ಪಾಪ ನಿಮ್ಮಂಥವ್ರಿಗೆ ಜಲ್ದಿ ಹೊಟ್ಟೆ ಹಸಿತೈತೆ, ಅದಕ್ಕೆ ಅನ್ನಿ ನಾನು. ಇವತ್ತು ಯಾಕೆ ಏನೋ ಟೈಮ್ ಹೋಗತ್ತಿಲ್ಲ, ಏನು ವಾತಾವರಣನೇ ಹಿಂಗೈತೆ ಏನು ಗೊತ್ತಿಲ್ಲ. ಮುಂಜಾನೆ 7 ಗಂಟೆ 7:30 ಆದಂಗೆ ಅನ್ನಿಸ್ತಿಲ್ಲ. ಮಳೆ ಮಾಡೋನು ರಿಕ್ಕಿ ಹಿಡ್ಬಿಟ್ಟೈತೆ. ಈ ಕಡೆಗೆ ಬಿಸಿಲು ಬೀಳತ್ತಿಲ್ಲ, ಮಳೆನೂ ಬರತ್ತಿಲ್ಲ, ಹಂಗೈತೆ. ಇಂಥ ವಾತಾವರಣ ಇದ್ರೆ ಹೊಲ್ದಾಗೇನೆ ಮುಂಜಾನೆಯಿಂದ ಸಂಜೆ ಮಠ ಮಾಡಿದ್ರು ಏನೇನು ಆಯಾಸ ಆಗೋದಿಲ್ಲ. ಬಿಸಿಲಿತ್ತು ನೋಡವು, ಏನು ಈ ವರ್ಷ ಬಿಸಿಲು. ಹಂಗ ಮನುಷ್ಯರ ಕರಗ ಹೋಗೋಂಗೆ ಬಿಸಿಲಿತ್ತು ನೋಡಿ ಈ ವರ್ಷ ಅಲ್ಲ. ನಾವ ಈ ವರ್ಷ ಬಿಸಿಲು ಭಾರಿ ಬಿಸಿಲದು. ಆ ಕಡೆದು ಸಾಲು ತಗೊಂಡು ಬಂದ್ಬಿಡವ ಒಂದೇ ಸಲಕ್ಕೆ, ಇನ್ನೇನು ಆತ. ಮತ್ತು ಆ ಕಡೆಗೆ ಹೋಗಿ ಇನ್ನೆಲ್ಲಿಂದ ಈ ಕಡೆಗೆ ಬರ್ತಿ ತಗೊಂಡ್ಬಿಡೋದು. ಹಂಗ ಮಾಡತ್ತೀನಿ ನೋಡು. ಮತ್ತೆ ಎಲ್ಲಿಂದ ಆ ಕಡೆಯಿಂದ ಈ ಕಡೆಗೆ ಬರ್ತಿ. ಇದು ನೋಡು ಹುಲ್ಲು, ಇಲ್ಲೊಂದು ಸಾಲು ಬರೋದಲ್ಲ ಅಜ್ಜಿ. ಹೇಳಿದ ಮಾತು ಕೇಳೋದೇ ಇಲ್ಲ. ಎಲ್ಲಿ ಹೋತೆ? ಹೋಯ್ತು ಬಿಡು. ಅಲ್ಲ ಈ ಕಲ್ಲು ಈ ಕಡೆಗೆ ಎಲ್ಲ ಸರಿಸ್ಕೊಡ್ತೀನಿ ನಾನು. ಇಲ್ಲೊಂದು ಸಾಲು ಬರ್ತೈತೆ ಮಾಡೋಣಂತಂದ್ರೆ ಏನು ಬರೀ ದಾಂಡುರ್ಕಿನ ತೋರಿಸ್ತೈತೆ. ಅದಕ್ಕೆ ನೋಡು ಸಿಟ್ಟು ಬರೋದು ನನಗೆ. ಹೇಳಿದ ಮಾತಾ ಕೇಳೋದಿಲ್ಲ, ತಂದ ನಡಿಬೇಕು. ನಿನ್ನ ಹೋದಂದು ಇರಲಿ ನಡಿ. ಈಗ ಈ ವರ್ಷ ಇಷ್ಟು ಮಾಡ್ಕೊಂಡಿರಿ, ಮತ್ತು ಮುಂದಿನ ವರ್ಷ ಹಾಕುವಾಗ ಕಲ್ಲೆಲ್ಲ ಆ ಕಡೆ ಸರಿಸಿ ಆಮೇಲೆ ಬೇಕಿದ್ರೆ ಇದು ಮಾಡುವಂತ್ರಿ. ತಗೋ, ಈಗ ಏನು ಜಗಳ ಆಡಿ ಏನು ಪ್ರಯೋಜನ ಇಲ್ಲ, ನಡಿ. ಗಿರಿಜಿ ಇದು ಯಾವಾಗ ಬಂತೆ? ಓರಿ ಇದು ಕುಡಿಯೋ ನೀರೆಲ್ಲ ಐತೆ? ಕುಡಿಯೋ ನೀರಿನ ಬಿಂದಿಗೆ ಈಗ ಕೊಟ್ಟು ಕಳ್ಸಿದ್ನಿ ನನ್ಗೆ. ಹಂಗಾತಾಗ ಏನು ಕುಡಿಯಕ್ಕೆ ನೀರು ಬೇಕಿದ್ವು ರೀ? ಬೇಕಿದ್ವು ಅಂತಾನೆ ಮತ್ತೆ ಕೇಳತ್ತೀನಿ. ಬಾಯಾರಿಕೆ ಆಗೈತೆ. ಈ ಕಡೆ ಇರೋದು ಬಿನ್ಗೆ ಯಾಕೆ ಕಳ್ಸಾಕ್ ಹೋಗಿದೆ? ಈಗ ನಾನು ಬರುವಾಗ ತಗೊಂಡ್ ಬರ್ತಿದ್ದಿಲ್ಲ. ಉಷ್ಟು ನೀರು ಚೆಲ್ಲಿ ಅವು ಬಿಸಿ ಆಗಿದ್ದು ನೀರು ಬೋರ್ವೆಲಿಗೆ ತುಂಬ್ಕೊಂಡು ಬರೋ ಅಂತಿದ್ನಿ ನಾನು. ಬರೀ ಉಸಾಬರನೇ ಮಾಡ್ತೀನಿ ನೋಡಿ. ಈಗ ಕುಡಿಯಾಕೆ ಏನು ಮಾಡಲಿ ನಾನು? ಈಗೇನು ಅತಿಶಯ ಬಾಯಾರಿಕೆ ಆಗೈತೆ ನಿಮ್ಗೆ? ಆಗೈತಂತಂದ್ರೆ ಹೇಳ್ರಿ, ಓಡೋಗಿ ತಗೊಂಡ್ ಬರ್ತೀನಿ. ನನ್ಗೇನು ಹೋಗಿ ತಗೊಂಡ್ ಬರಕ್ಕೆ ದಿಕ್ಕತ್ತಿಲ್ಲ. ಇಷ್ಟೊತ್ತು ಇಲ್ಲ ಇತ್ತದ ಬಿನ್ಗೆ ಬಿಸ್ಲಾಗ ಮತ್ತೆ ಬಿಸಿ ನೀರಾಗಿರ್ತಾವೆ. ತಗೊಂಡು ಹೋಗವ ಮತ್ತು ರಾಜು ಅಲ್ಲಿ ಬೋರ್ವೆಲಿಗೆ ಅದ್ರ ತುಂಬ್ಕೊಂಡು ಬರ್ತಾನೆ ಅಂತ ಕೊಟ್ಟು ಕಳ್ಸಿನಿ ನಾನು. ಅರ್ಧ ಬಿನ್ಗೆ ಆಗಿದ್ವು, ಅದ್ರಾಗೇನು ಭಾಳ ಇದ್ದಿದ್ದಿಲ್ಲ. ನಮಗೂ ಇನ್ನೇನು ಮತ್ತು ವಾತಾವರಣನೂ ತಣ್ಣಗೈತೆ. ಬಿಸಿಲಿದ್ದಿದ್ರೆ ಆಗ್ಲೆಲ್ಲ ಕುಡಿಯತ್ತಿದ್ವಿ. ಮತ್ತು ಬಿಸಿಲು ಇಲ್ಲ ಏನಿಲ್ಲ, ನೀವು ಕೇಳ್ತೀರ ಇಲ್ಲ ಅನ್ಕೊಂಡು ಕೊಟ್ಟು ಕಳ್ಸಿದ್ನಿ ನಾನು. ಕೊಟ್ಟು ಕಳ್ಸಿದ್ರೆ ಹಿಂಗೆ ಬರೀ ಇಂಥವು ನೋಡ್ರಿ ನೀವು. ಅದಕ್ಕೆ ಮತ್ತೆ ಸಿಟ್ಟು ಬರೋದು ನನಗೆ. ಅಜ್ಜಿ ಇರು, ನೀರು ತಂದು ಕೊಡ್ತೀನಿ ಅವ್ರಿಗೆ. ಸಿಟ್ಟು ಮಾಡ್ಕೊಂಡು ಹೊಂಟ್ಲು ನೋಡಿ. ನೀರು ತರಕ್ ಮಾಡೋದೆಲ್ಲ ತಾನ ಮಾಡ್ತಾಳೆ, ಆಮ್ಯಾಗ ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಳ್ಳೋದು. ಈಗೇನು ತಣ್ಣಗಿರೋದು ನೀರು ತಂದು ಕೊಟ್ರು ಸುಡೋ ನೀರು ಕುಡ್ದಂಗೆ ಆಗ್ತಾವೆ ನನಗೆ. ಬ್ಯಾಡ ಅಂತ ಹೇಳೋಂತಡಿ. ಬ್ಯಾಡ್ ಬಿಡ್ಲಿ ಗಿರಿಜಿ, ಏನಿದು ವಾತಾವರಣದಾಗ ಏನು ಒಂದು ಸ್ವಲ್ಪ ಕುಡಿಬೇಕಿತ್ತು, ಅದಕ್ಕೆ ಕೇಳಿದ್ನಿ ನಿನ್ಗೆ. ಇನ್ನೇನು ಆ ತಗೋ, ನಾನು ಆ ಕಡೆಗೂ ಬರ್ತೀನಿ. ಅವು 2 ಸಾಲು ಮುಗಿಸ್ಕೊಂಡು ಹೋಗ್ರಿ ನೀವು. ಬರ್ತೀನಿ ನಾನು ಎತ್ತುಗಳು ಕಟ್ಟಾಕಿ. ಇಲ್ಲಿ ಮಠ ಬಂದ್ಮ್ಯಾಗ ಕೇಳಿದ್ರಿ? ಬರೇ ಟೈಮ್ ವೇಸ್ಟ್ ಮಾಡ್ಕೊಂತ ಇಲ್ಲಿ ಮಠ ಅದು ಸಾಲಾದ್ರೂ ಮುಗಿಸ್ತಿದ್ನಿ ನಾನು. ಸಾಕು ಬಿಡು. ಏನು ನಾಲ್ಗೆ ಭಾಳ ಉದ್ದ ಆಗತ್ತೈತಲ್ಲ. ನಾನು ಬಿಡು ಮತ್ತೆ ಇಲ್ಲಿಂದ ಆ ಕಡೆಗೆ ನಡ್ಕೊಂಡು ಹೋಗಿ ಯಾಕೆ ತೊಗೊಂಡು ಬರ್ತೀನಿ ಅಂತ ಬಾಯಾರಿಕೆ ಆದ್ರೂ ಬ್ಯಾಡ್ ಅಂತ ಅನ್ನತೀನಿ. ಈಕಿ ಅಲ್ಲಿಂದ ನಾ ಕೂಗಿ ಹೇಳ್ಬೇಕಿಲ್ಲ, ಇಲ್ಲಿ ಮಠ ಬರೋ ಮಠ ಯಾಕೆ ಸುಮ್ಮನಿದ್ದಿ ಹಂಗಿಂಗಂತೆ. ಅರ್ಥ ಮಾಡ್ಕೊಳ್ಳೋದ ಕಷ್ಟ ಅಲ್ಲ ಗಿರಿಜಿ ನಿನಗೆ. ನಿನ್ನ ಹೋದಂದೆ ಬ್ಯಾಡ್. ಸರಿ ಹೋಗ್, ಸರಿ ದಾರಿ ಬಿಡು. ತೋರಿಸ್ರಿ. ಏನು ತೋರಿಸ್ಬೇಕು? ನಾಲಿಗೆ, ನನ್ನ ನಾಲಿಗೆ ಉದ್ದ ಆಗೈತಂದ್ರಲ್ಲ, ಎಲ್ಲಾಗೈತೆ ತೋರಿಸ್ರಿ ನೋಡೋಣ. ಏನು ಬುದ್ಧಿಗಿದ್ದೆ ಆಯ್ತಾ ಇಲ್ಲಲೇ ಗಿರಿಜಿ ನಿನಗೆ? ಸಣ್ಣ ಹುಡುಗರ ಕತೆ ಮಾಡ್ತೀಯಲ್ಲ. ಏನು ಮಾತುಗಳು ಅರ್ಥ ಮಾಡ್ಕೊಳಕ್ಕೂ ಆಗೋದಿಲ್ಲ ನಿನಗೆ? ಅಲ್ಲಿ ಕೆಂಪಜ್ಜಿ ಐತೆ ಎದುರಿಗೆ ಏನು ನಾಟಕ ಮಾಡತ್ತೆ ಅಂತೀನಿ ನಾನು. ಸರಿ, ಏನೋ ಬಾಯ್ ತಪ್ಪ ಅನ್ನಿ ಆತಾತು ಹೋಗ್. ಬಾಯ್ ತಪ್ಪೇನು ಅಂದಿಲ್ಲ ನೀವು, ಬೇಕಂತಾನೆ ಅಂದಿರಿ. ಇಷ್ಟೆಲ್ಲ ಕೆಲಸ ಮಾಡಿಕೊಟ್ರು ಮತ್ತು ನಿಮ್ಮ ಕಡೆ ಮಾತು ಅನ್ಸ್ಕೋಬೇಕು ನಾವು. ಏನು ಮಾಡೋದು, ನಮ್ಮ ಮನೆ ಬರೋ ಸರಿ ಇಲ್ಲ, ಏನು ಮಾಡೋಕೆ ಬರ್ತೈತೆ. ಏನು ಸಣ್ಣ ಹುಡುಗರತೆ ಆಳತಿ? ಖರೇನ ನಾನು ಬೇಕಂತ ಅಂದಿಲ್ಲ. ಏನೋ ಬಾಯ್ ತಪ್ಪು ಬಂತದು ಬಿಡು. ಈಗ ಯಾಕೆ ಅಳತಿ ಅಷ್ಟಕ್ಕೆಲ್ಲ? ಆತ ತಗೋ. ಅದೇನೋ ಅಂತಾರಲ್ಲ, ಅದು ಏನು ಸಾರಿ.
ಆತ್ ತಗೋ ಸಾರಿ. ಇರ್ಲಿ ತಗೊಳ್ರಿ, ಆತಾತ ಹೋಗ್ರಿ. ಹರೇ ರಾಮಕೃಷ್ಣ. ಆತದ ಸಾಲ ಹಾಕೋದೆ? ಆತವ ಮಗಳ, ನೀನು ಮತ್ತೆ ಆ ಕಡೆಗೆ ಹೋಗಿದ್ದಿ ತಡಿ ಅಂತೆ 2 ಸಾಲ ತಗೊಂಡ್ ಬಂದಿ ನಾನು. ಆತಿದೆ ಹೋಗೋಣ. ಆತ ಬಾ ಮತ್ತೆ ಹೋಗೋಣ. ಆರ್ತಿ, ಅಲ್ಲಿ ನೋಡಿ ನಿಮ್ಮ ಭಾವ ಏನ್ ಮಾಡತ್ತಾರ? ಏನು ಹುಡ್ಕಾತಾರಕ್ಕ ಅವರು. ಪಾಪ ನೋಡೋಣ ನಡಿ, ದುಡ್ಡು ಬಿದ್ದಿರ್ಬೇಕು. ಭಾವ ಏನ್ ಕಳ್ದೋಗೈತ್ರಿ? ಏನಿಲ್ಲ. ಹೌದ್ರಿ, ಮತ್ತೆ ನೆಲದ ಮೇಲಿನ ಕೈ ಇಟ್ಕೊಂಡು ಏನೋ ಹುಡ್ಕಾತಿದ್ರಲ್ರಿ, ಅದಕ್ಕೆ ಕೇಳಿದ್ನಿ. ಇಲ್ಲೆಲ್ರೂ ಊಟ ಮಾಡ್ತೀವಲ್ಲ ಈಗ, ಅದಕ್ಕೆ ಕ್ಲೀನ್ ಮಾಡತಾರ ಪಾಪ ಅವ್ರು. ಹೌದಾ, ಗೊತ್ತಾಗಿಲ್ಲಕ್ಕ. ಮತ್ತೆ ಕೈಯಾಗ ಕುರ್ಚಿಗೆ ಇಲ್ಲ ಏನಿಲ್ಲ, ಅದಕ್ಕೆ ಹಂಗ ಅನ್ಕೊಂಡಿ ನಾನು. ಆತ ತಗೋ, ಗೊತ್ತಾಯ್ತು. ಗೊತ್ತಾಯ್ತು ತಗೋರಿ ಭಾವ, ಕ್ಲೀನ್ ಮಾಡತ್ತೀರಾ? ಹೌದಾರ್ತಿ. ಅರಿ ತಗೊಳ್ರಿ, 2 ಬಿನ್ಗೆ ತಗೊಂಡೋಗಿ ತುಂಬಿಸ್ಕೊಂಡ್ ಬರ್ಬೇಕಂತ ನೋಡ್ರಿ. ಅತ್ತೆಯವ್ರು ಹೇಳಿದ್ರ ಈಗ ಬರ್ತಾರಂತೆ. ಇಲ್ಲೇನ್ರಿ ತಡ್ಪತ್ರಿ ಹಸನ್ ಕೆಳಗ? ತಡಪತ್ರ ಏನ್ ಬ್ಯಾಡ್ ತಗೋ, ನೆಲದ ಮೇಲೆ ಕುಂತು ಊಟ ಮಾಡೋಣ. ಎಲ್ಲ ಕ್ಲೀನ್ ಮಾಡಿನಲ್ಲ ಈಗ. ಆತತ್ ಕೊಡಿಲಿ. ಗುಂಡ ಬಾರ, ನಾವು ಬಿನ್ಗೆ ತಗೊಂಡೋಗಿ ತುಂಬಿಸ್ಕೊಂಡ್ ಬರೋಣ. ಆತ್ ಬಾ. ಇರ್ರಿ ಭಾವ, ಅಕ್ಕ ಆ ಬಿನ್ಗೆ ಕೊಡಿಲಿ, 2 ಬಿನ್ಗೆ ತೊಳ್ದು ಕೊಡ್ತೀನಿ. ಬಿನ್ಗೆನೂ ತೊಳಿ. ಇಲ್ಲಿ ಮೇಲೆ ಸ್ಟೀಲಿನ ಚಮ್ಮ ಐತ್ ನೋಡರ್ತಿ, ಹಂಗ ಕೈ ಹಾಕೊಂಡ್ ತಕೋ. ಇಲ್ಲಿ ಅದ್ರಾಗ ಚಮ್ಮನಾಗ ನೀರ್ ಹಾಕು. ತಟ್ಟೆ ಅದು ತೊಳ್ದು ಮತ್ತೆ ಅತ್ತೆಯವ್ರು ಬರೋ ಮಟ ತಟ್ಟೆ ಆದ್ರೂ ಮಾಡೋಣ. ಪಾಪ ಎಲ್ಲರೂ ಹೊಟ್ಟೆ ಹಾಸ್ಕೊಂಡಿದ್ದಾರೆ ಈಗ. ಇಲ್ಲ ಮೇಲೆ ಐತ್ ನೋಡಿ, ಟವೆಲ್ ಮೇಲೆ ಇಟ್ಟಿದ್ನಿ. ಎಲ್ಲಿ ಇಲ್ಲಕ್ಕ, ಕೆಳಗೆ ಹೋಗೈತೇನೋ ತಡಿ. ಸಿಕ್ತ್ ಬಿಡು. ಕೊಡಿಲ್ ಬಿನ್ಗೆ ಹೋಗಿ ಬರ್ತೀವಿ. ರೀ ಜಲ್ದಿ ಬರ್ರಿ, ಎಲ್ಲರಿಗೂ ಹೊಟ್ಟೆ ಹಸ್ತೈತೆ. ಆಯ್ತು ತಗೋ, ನಾನೇನ್ ದೂರ ಹೋಗತ್ತೀನ, ಇಲ್ಲ ಪಕ್ಕದಾಗ ಐತೆ ಬೋರ್. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಬರೋ ಮಟ ತಟ್ಟೆ ಮಾಡ್ರಿ, ಹೊಟ್ಟೆ ಭಾಳ ಹಸ್ತೈತೆ ನನ್ಗೆ. ಇಲ್ಲಿವರೆಗೂ ಕಾದಿದ್ದ ಹೆಚ್ಚಾತ್. ನಾನು ಊಟ ಮಾಡ್ಬೇಕು ಅನ್ಕೊಂಡಿದ್ನಿ, ಮತ್ತೆ ಎಲ್ಲರ ಜೋಡಿ ಊಟ ಮಾಡೋಣಂತ ಇಲ್ಲಿವರೆಗೂ ವೇಟ್ ಮಾಡಿದ್ದೀನಿ. ಜಲ್ದಿ ತಟ್ಟೆ ಮಾಡ್ಬೇಕು. ಆಯ್ತಾಯ್ತು. ಪುಟ್ಟಿ, ಗುಂಡ ಬರ್ರಿ. ಆರ್ತಿ ಬಾಯ್, ಪುಟ್ಟಿ ಇಸ್ಕೊಬಾ. ಪುಟ್ಟಿ ಬಾ, ಈ ಕಡೆಗೆ ಇದ್ ಮಾಡ್ಬೇಡ, ಹೊರಗಿಸಿದ್ರೆ ಮತ್ತೆ ಸಾರು ಬೀಳ್ತೈತೆ. ಸಾವಕಾಶ ಹೇಳಿ ಸಂಗ. ಆಯ್ತಕ್ಕ. ಈಗೇನ್ ಮಾಡೋಣ? ಏನ್ ಮಾಡೋಣ ಅಂದ್ರೆ ಎಲ್ಲರಿಗೂ ತಟ್ಟೆ ಮಾಡೋಣ ಬಾ. ಈಗ ಚಮ್ ತಗೋ, ತಟ್ಟೆ ತೊಳೆದು ಕೊಡು ನೀನು. ನಾನು ಎಲ್ಲರಿಗೂ ಎಲ್ಲ ಹಾಕ್ತೇನೆ. ಜೋಳದ ರೊಟ್ಟಿ ಎಲ್ಲ ಟೈಪ್. ಇವತ್ತು ಊಟ ಅಂತೂ ಸಖತ್ತಾಗಿ ಆಗ್ತೈತೆ ನೋಡಿ. ಅದು ಸುತ್ತಮುತ್ತ ಭತ್ತ, ಮಧ್ಯೆ ಕುಂತು ಊಟ ಮಾಡೋದಂದ್ರೆ ಸ್ವರ್ಗದಲ್ಲಿ ಕುಂತು ಊಟ ಮಾಡ್ತಿದ್ದೀವೇನೋ ಅನ್ನೋ ಫೀಲಿಂಗ್ ಬರ್ತೈತೆ ನೋಡಾರ್ತಿ ಇವತ್ತು. ನಾನು ಅದನ್ನೇ ಹೇಳೋಣ ಅಂತ ಅನ್ಕೊಂಡಿದ್ನಕ್ಕ. ನನ್ನ ಮನ್ಸಲ್ಲಿರೋದು ನೀನೇ ಹೇಳ್ಬಿಟ್ಟು. ಎಷ್ಟು ಸಖತ್ತಾಗೈತಲ್ಲ ಈ ಪ್ಲೇಸ್. ಇಲ್ಲಿ ಕುಂತು ಊಟ ಮಾಡಿದ್ರೆ ಸ್ವರ್ಗದಲ್ಲಿ ಊಟ ಮಾಡ್ದಂಗೆ ಆಕೈತಂತ ನಾನು ಅನ್ಕೊಳತಿದ್ನಿ. ಅಷ್ಟ್ರಲ್ಲಿ ನೀನೇ ಹೇಳ್ಬಿಟ್ಟು. ಇವತ್ತಂದ್ರು ನಾನು 2 ಸಲ ತೊಗೊಂಡು ಊಟ ಮಾಡ್ತೀನಿ ನೋಡಕ್ಕ. ನಾನು ಹೊಲ್ದಾಗ ಹೋದ್ರೆ ಏನೂ ಗೊತ್ತಿಲ್ಲ, ಮನೆಗೆ ಊಟ ಮಾಡೋಕ್ಕಾಗಲ್ಲ. ಆದ್ರೆ ಹೊಲ್ದಾಗ 2 ಸಲ ತೊಗೊಂಡು ಊಟ ಮಾಡ್ತೀನಿ. 2 ಸಲ ನೀಡ್ತೀಯಲ್ಲಕ್ಕ? 2 ಸಲ ಅಲ್ಲ, ನೀನು 5 ಸಲ ತೊಗೊಂಡು ಊಟ ಮಾಡಿದ್ರು ಎಲ್ಲ ಐತೆ. ಜಾಸ್ತಿನ ಹಾಕೊಂಡು ಬಂದೀನಿ ನಾನು. ಆಯ್ತಾಯ್ತು. ಆ ಚಪ್ಪಲಿ ಈ ಕಡೆಗೆ ಬಿಡ್ಬಾ. ಇತ್ತಗೋ, ನಿಮ್ಮ ಭಾವರಿಗೂ ಮತ್ತು ಮಾವಂಗೆ ಕೊಡೋದು. ಅಕ್ಕ ನಂಗೆ 2 ಉಪ್ಪಿನಕಾಯಿ ಹಾಕು. ಹಾಕ್ತೀನಿ, ಮೊದಲು ಕೊಟ್ಟು ಬಾ ಹೋಗಿ. ಹಳ್ಳಿ ಹಾಡು ತಂದ ನನ, ಹಳ್ಳಿ ಬಾಳು ತನನ ನನ, ನಮ್ಮ ಭೂಮಿ ತಾಯಿ, ನಮ್ಮ ಭೂಮಿ ತಾಯಿ, ಬೇಡ ಅಂಬುತ್ತಾಳೆ ಭೇದ ಭಾವನ. ಹೋಟೆಲಲ್ಲಿ ಸರ್ವರ್ ಮಾಡ್ದಂಗೆ ಆಗತ್ತೈತೆ ನಾನು. ಬಾವಾ ಇದು ತಗೊಳ್ರಿ, ನಿಮಗಾಗಿ ಸ್ಪೆಷಲ್ ಬಿಸಿ ಜೋಳದ ರೊಟ್ಟಿ ಆ್ಯಂಡ್ ತರಹದ ಪಲ್ಯಗಳು. ಸೌತೆಕಾಯಿ, ಸೊಪ್ಪಿನ ಪಲ್ಯ, ಸೊಂಡಿಗೆ ಮತ್ತು ಉಪ್ಪಿನಕಾಯಿ ಇತ್ಯಾದಿ ತಗೊಳ್ರಿ ಭಾವ. ಮಾವ ನಿಮಗೂ ತಗೊಳ್ರಿ. ಆರ್ತಿ ಅಕ್ಕ ನಂಗೂ ಜಲ್ದಿ ತಗೊಂಡು ಬಾ, ಹೊಟ್ಟೆ ಹಸ್ತೈತೆ. ನಿಂಗೂ ಹೊಟ್ಟೆ ಹಸ್ತೈತಾ? ಓ ಅಕ್ಕ, ಮೊದಲು ಗುಂಡಂಗೆ ಹಾಕ್ಕೊಡು, ಕೊಡ್ತೀನಿ ಪಾಪ ಅವನಿಗೆ ಹೊಟ್ಟೆ ಹಸ್ತೈತಂತೆ. ಇದು ತಗೋ. ಪುಟ್ಟಿಗೆ ಮತ್ತೆ ಗುಂಡಂಗೆ ಕೊಡು. ಪುಟ್ಟಿ ಇದು ತಗೋ. ಗುಂಡ ಇದು ತಗೋ. ನಿಂದು ಡಿಶ್ ಬಂತು. ಇದೆಲ್ಲ ಖಾಲಿ ಮಾಡಬೇಕು, ಒಂಚೂರು ಬಿಡಬಾರ್ದ. ಈಗ ಹೇಳ್ತೀನಿ, ಬಿಟ್ರೆ ಆಯ್ತಲ್ಲ. ಉಷ್ಟು ನಾನು ತಿನ್ನಕ್ ಬಿಡ್ತೀನಿ, ಗೊತ್ತಾಯ್ತಾ? ಇದು ತಗೋ. ಅಕ್ಕ ಕೇಳೆ ಅಕ್ಕ, ಹೊಟ್ಟೆ ಹಸ್ತೈತಕ್ಕ. ಅದು ತಟ್ಟೆ ಮಾಡವು. ಇನ್ನೇನು ಆತ್ ತಗೋ ಊಟ ಮಾಡೋದು. ಇದು ಅಜ್ಜಿಗೆ ಮತ್ತು ಅತ್ತೆ ಕೊಟ್ಟು ಬಾ ಹೋಗು. ಆಯ್ತು ಕೊಡು. 2 ಉಪ್ಪಿನಕಾಯಿ ಅಕ್ಕ, ನೆನಪಾಯ್ತಾ? ಇಲ್ಲ ನೆನಪಾಯ್ತು. ಹೋಗಾರ್ತಿ. ಉಷ್ಟು ನೀನೇ ಹಾಕೊಂಡು ತಿನ್ನು ಅಂತ ತಗೋ. ನನ್ನದು ನಿನ್ಗೆ ಕೊಡ್ತೀನಿ, ಆಯ್ತಾ? ಹೇಳ್ದನ ಅರ್ಥ ಮಾಡ್ಕೋತೀಯಲ್ಲ, ಅದಕ್ಕೆ ನಂಗೆ ಇಷ್ಟ ಆಗೋದು ನೀನು. ನನ್ನ ಮುದ್ದು ಅಕ್ಕ. ಆತಾದಿರು ಕೊಟ್ಟು ಬರ್ತೀನಿ, ಜಲ್ದಿ ತಟ್ಟೆ ಮಾಡು. ಅಜ್ಜಿ ಇದು ತಗೋ, ಹೊಟ್ಟೆ ತುಂಬ ಊಟ ಮಾಡು, ಆಯ್ತಾ? ಅತ್ತೆ ತಗೊಳ್ರಿ ನಿಮ್ಗೆ. ಆಯ್ತವ ಮಗಳ. ಅಕ್ಕ ತಟ್ಟೆ ಮಾಡ್ದೆ. ಪುಟ್ಟಿ ನೀನು ಈ ಕಡೆಗೆ ಸರಿ, ನಾನು ಇಲ್ಲಿ ಕುಂದಿರ್ತೀನಿ. ಆತಾತ್ರವ, ಊಟ ಮಾಡ್ರಿ ಈಗ. ಕೆಂಪಜ್ಜಿ ನಿನ್ಗೆ ಅವ್ರು ರೊಟ್ಟಿ ಕೊಡೆಯಾಕೆ ಬಂದಿಲ್ಲ ಅಂತಂದ್ರೆ ಸಾರು ಐತೆ ನೋಡಿ, ಸಾರ್ನಾಗ ನೆನ್ಸ್ಕೊಂತೀನಿ. ಮೆತ್ತಗಿದಾವ ಅವೇನು, ಮೆತ್ತಗ ಮಾಡಿದಾಳ, ಗಟ್ಟಿ ಏನಾಗಲ್ಲ ನಮ್ಮವ. ಆತ ತಗೊಳ್ರಿ, ಊಟ ಮಾಡ್ರಿ. ಇಲ್ಲ ಬ್ಯಾಡ ತಗೊಳವ, ಮೆತ್ತಗಿದಾವ ಅಂದ್ರೆ ತಿಂತೀನಿ. ಹಾಯ್ ಫ್ರೆಂಡ್ಸ್, ನಾನು ಉಪ್ಪಿನಕಾಯಿ ತಿನ್ನೋದು ನೋಡಿ ನಿಮ್ಮ ಬಾಯಾಗೂ ನೀರು ಬರತ್ತೈತಲ್ಲ, ಕರೆ ಹೇಳ್ರಿ.
ಗೊತ್ತು ನನಗೆ. ಅದಕ್ಕೆ ನೋಡ್ರಿ ಅಲ್ಲಿ ಪುಟ್ಟಿ ತುಂಬ ಉಪ್ಪಿನಕಾಯಿ ತುಂಬಿಟ್ಟಿದ್ದೀವಿ. ಯಾರ್ಯಾರಿಗೆ ಬೇಕು ತಗೊಂಡು ತಿನ್ರಿ ಆಯ್ತಾ. ಆಯ್ತಾಯ್ತ್ರಿ ಅಪ್ಪ, ನಂಗೆ ಭಾಳ ಹೊಟ್ಟೆ ಹಸ್ತೈತೆ, ನಾನು ಊಟ ಮಾಡ್ತೀನಿ. ನಮ್ಮ ಅತ್ತೆ ಮಾತಾಡ್ತೇ ತಗೊಳ್ರಿ. ಈಗ ಅತ್ತೆ ಹೇಳ್ರಿ ನೀವು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೀವ್ರಿ ಅಪ್ಪ. ಇವಾಗ ಮೆಕ್ಕೆಜೋಳ ಎಲ್ಲ ಹಾಕೋದು ಮುಗಿದ್ರಿ. ಈಗ ಬಂದು ಊಟ ಕುಂತಿದ್ದೀವಿ ನೋಡ್ರಿ. ಈಗ ಊಟ ಮಾಡ್ಬೇಕು, ಹೊಟ್ಟೆ ಹಸ್ತೈತ್ರಿ ಎಲ್ಲರಿಗೂ. ಬರ್ರಿ ಎಲ್ಲರೂ ಊಟ ಮಾಡೋಣ. ಉಪ್ಪಿನಕಾಯಿ ಬೇಕಂತಂದ್ರೆ ನೋಡ್ರಿ, ನಾವು ಸ್ವಲ್ಪ ಜಾಸ್ತಿನ ಕಲ್ಸಿದ್ನಿ. ಉಪ್ಪು ಖಾರ ಎಲ್ಲ ಹಾಕಿ ಕಲ್ಸಿಟ್ಟಿದ್ದೀನಿ ರೀ. ಎಲ್ಲರೂ ಒಂದೊಂದು ತಗೊಂಡು ತಿನ್ರಿ ಆಯ್ತಾ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದೊಂದು ಲೈಕ್ ಕೊಡ್ರಿ. ನಾನು ಲೈಕ್ ಕೊಡ್ರಿ ಅಂತ ನೆನಪಿಸಿದ್ರೆ ಮಾತ್ರ ನೀವು ಲೈಕ್ ಕೊಡತ್ತೀರಿ ಅಂತ ಗೊತ್ತು ನನಗೆ. ಅದಕ್ಕೆ ಇನ್ನು ಮುಂದೆ ಪ್ರತಿಯೊಂದು ವಿಡಿಯೋದಲ್ಲಿ ದಯವಿಟ್ಟು ತಪ್ಪದೆ ನೀವು ಲೈಕ್ ಮಾಡ್ಲೇಬೇಕ್ರಿ. ಮಾಡಿದ್ರಾ? ಇವಾಗ ನೋಡ್ರಿ ಮರ್ತು ಇಲ್ಲಿವರೆಗೂ ಬಂದಿದ್ದೀರಿ ನೀವು. ಹಾಂ ನೀವ ಮಾಡಿದ್ರಾ? ಥ್ಯಾಂಕ್ಸ್ ರೀ ಅಪ್ಪ. ನನ್ನ ಮಾತಿಗೆ ಬೆಲೆ ಕೊಟ್ಟು ಲೈಕ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಆಯ್ತು ರೀ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ವಿಡಿಯೋ ಹೆಂಗೈತಂತ ಅದರ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್.